ಮಾಡ್ತೀವಿ? ಜೂನ್ 21. ಆ 21 ಜೂನ್ಗೆ ಯಾಕೆ ರಗಡ್ದಿದ್ದುಲ್ಲ? ಜುಲೈ 21 ಇತ್ತು, ಆಗಸ್ಟ್ ಇತ್ತು. ಎಸ್, ನಿಸರ್ಗ ನೀವು ಸೂರ್ಯನನ್ನು ಯಾವ ರೀತಿ ನೆನೆತೀರಿ ಅದೇ ರೀತಿಯಾಗಿ ಚಂದ್ರನನ್ನು ನೆನೆತೀರಿ, ಅಮಾಸೆ ಹುಣ್ಣಿಮೆಗಳನ್ನು ನೆನೆತೀರಿ, ಕಾಲಚಕ್ರ ಯಾವ ರೀತಿ ಇರ್ತದೆ ಅದೇ ರೀತಿಯಾಗಿ 365 ದಿವಸಗಳು ಒಂದು ವರ್ಷದಲ್ಲಿ, ಹೌದಾ? ಇದರಲ್ಲಿ ದೊಡ್ಡದಾದಂಥ ಹಗಲು ಯಾವುದಪ್ಪ ಅಂತಂದರೆ ಅದು ಜೂನ್ 21. ಆ ಜೂನ್ 21 ಮುಗಿತಂದರೆ ಮುಂದೆ ಹಗಲುಗಳು ಸಣ್ಣವಾಗ್ತವೆ, ರಾತ್ರಿ ದೊಡ್ಡವಾಗ್ತವೆ. ಹೀಗೆ ಕಾಲಚಕ್ರದ ಮಧ್ಯದಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ದಿನ ಅದು ಜೂನ್ 21. ಅದು ವಿಶ್ವ ಯೋಗ ದಿನಾಚರಣೆಯಾಗಿ ಇವಾಗ ಮಾರ್ಪಟ್ಟಾಗಿದೆ. ಯೋಗ ಹುಟ್ಟಿದ್ದು ಭಾರತದಲ್ಲಿ. ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗಗಳು. ಅಷ್ಟಾಂಗ ಯೋಗಗಳು ಅಂದರೆ ನಿಮ್ಗೆ ಗೊತ್ತಿರಬೇಕು ಯಾವುವು? ಎಸ್, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧಾನ್ಯ, ಸಮಾಧಿ. ಎಸ್, ಇವುಗಳನ್ನು ನೀವು ನಿರಂತರವಾಗಿ ಅಭ್ಯಾಸವನ್ನು ಮಾಡಬೇಕು. ಈ ಯೋಗ, ಆಸನ ಮತ್ತು ಯೋಗ ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಮುಖ್ಯವಾಗಿರೋದು ಉಸಿರಾಟ. ಉಸಿರಾಟದ ಕ್ರಿಯೆ ನಮಗೆ ಗೊತ್ತಿರದೇ ಇದ್ದರೆ ನಾವು ಆಸನಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ಶರೀರಕ್ಕೆ ಉಸಿರನ್ನು ನಾವು ಯಾವಾಗ ತೆಗೆದುಕೊಳ್ಬೇಕು, ಯಾವಾಗ ಉಸಿರನ್ನು ಬಿಡಬೇಕು ಅದು ಮುಖ್ಯ ಇರ್ತದೆ. ಅದು ನಮ್ಮೆಲ್ಲರಿಗೆ ಕಲ್ಪನೆಯಲ್ಲಿರಬೇಕು. ಒಬ್ಬೊಬ್ಬರು ಎತ್ತರನವ್ರು ಇರ್ತಾರೆ, ಒಬ್ಬೊಬ್ಬರು ಕುಳ್ಳಿರ್ತಾರೆ, ಒಬ್ಬೊಬ್ಬರು ದಪ್ಪ ಇರ್ತಾರೆ. ಸರಿ, ಇವರೆಲ್ಲ ಹೇಗೆ ಆಸನಗಳನ್ನು ಮಾಡ್ಬೋದು? ಅವೆಲ್ಲನೂ ಸಾಧ್ಯ ಇರೋದು ನಿಮ್ಮ ಉಸಿರಾಟದ ಕ್ರಿಯೆಯಲ್ಲಿ. ಉಸಿರಾಟದ ಕ್ರಿಯೆಯಲ್ಲಿ. ಹೌದಪ್ಪ, ನೀವೆಲ್ಲರೂ ಪ್ರತಿನಿತ್ಯ ಸ್ನಾನ ಮಾಡ್ತೀರಿ, ಹೌದಾ? ಮೇಗಿನ ಶರೀರಕ್ಕೆ ಸೋಪ್ ಹಚ್ಕೋತೀರಿ. ಸೋಪ್ ಹಚ್ಕೊಂಡು ಸೋಪ್ ಸ್ವಚ್ಛ ಆಗುವವರೆಗೆ, ನಮ್ಮ ಮೇಲಿರ್ತಕ್ಕಂಥ ಸೋಪ್ ಸ್ವಚ್ಛ ಆಗುವವರೆಗೆ ನೀವು ಸ್ನಾನ ಮಾಡ್ತೀರಿ, ಹೌದು? ಆದರೆ ನಿಮ್ಮ ಶರೀರದಲ್ಲಿ ಇರ್ತಕ್ಕಂಥ, ಒಳಗೆ ಇರ್ತಕ್ಕಂಥ ಆ ಕಲ್ಮಶವನ್ನು ನೀವು ಹೇಗೆ ಹೊರಗೆ ಹಾಕ್ತೀರಿ? ಹೌದಪ್ಪ, ನಮ್ಮ ಶರೀರದಲ್ಲಿ ಉಸಿರಾಟ ಕ್ರಿಯೆ ಅದ. ಇದು ಉಸಿರು ಶರೀರದಲ್ಲಿ ಎಲ್ಲಿ ಹೋಗುತ್ತದೆ? ಬರೀ ನಮ್ಮ ಹೃದಯಕ್ಕೆ ಅಷ್ಟೇ ಉಸಿರು ಹೋಗಲ್ಲ, ನಮ್ಮ ಶರೀರದ ಪ್ರತಿಯೊಂದು ಭಾಗಕ್ಕೂ ಉಸಿರು ಹೋಗುತ್ತೆ. ಕಾಲಿನ ತುದಿವರೆಗೂ, ಕೈಯಿನ ತುದಿವರೆಗೂ, ಮೆದುಳದವರೆಗೂ ಉಸಿರಾಟದ ಕ್ರಿಯೆ ಇದ್ದೇ ಇರುತ್ತೆ. ಆ ಉಸಿರಾಟದ ಕ್ರಿಯೆಯನ್ನು ನಾವು ಮಾಡಬೇಕಾದರೆ ಮೂಗಿನ ಹೊಳೆನ ಮುಖಾಂತರವಾಗಿ ನಾವು ಉಸಿರಾಟದ ಕ್ರಿಯೆಯನ್ನು ಮಾಡಬೇಕು. ಅದನ್ನು ಮಾಡಿದರೆ ಮಾತ್ರ ನಿಮ್ಮ ಶರೀರದ ಒಳಗಡೆ ಇರ್ತಕ್ಕಂಥ ಕಲ್ಮಶವನ್ನು ನಾವು ಹೊರಗೆ ಹಾಕಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಇದರ ಜೊತೆಯಲ್ಲಿ ಆಹಾರ ಪದ್ಧತಿ ಬರ್ತದೆ. ನಮ್ಮ ಊಟದ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ, ಆಹಾರ ಪದ್ಧತಿ ಬರ್ತದೆ. ಸಾತ್ವಿಕ ಆಹಾರ ಅಂತ ನಾವು ಕರಿತೀವಿ. ಅದು ಯಾವ ರೀತಿ ಇರ್ತದೆ? ನೀವೆಲ್ಲರೂ ಹಲ್ಲು ತಿಕ್ತೀರಿ? ಎಸ್. ಹಾಗಾದರೆ ಪ್ರಾಣಿಗಳು ಯಾಕೆ ಹಲ್ಲು ತಿಕ್ಕುವುದಿಲ್ಲ? ಅವು ಕೈ ಇಲ್ಲ, ನಮ್ಮ ಕಡೆ ಬ್ರಷ್ ಇಲ್ಲ, ಅವು ತಿಕ್ಕಕ್ಕೂ ಆಗೋದಿಲ್ಲ, ಹೌದಲ್ಲ? ಎಸ್, ಅದು ಹಾಗೆ ಇಲ್ಲ. ಅವರು ಪ್ರಾಣಿಗಳು ತಿನ್ನತಕ್ಕಂಥ ಆಹಾರ ಎಣ್ಣೆಯಲ್ಲಿ ಕರಿದಿದ್ದ ಪದಾರ್ಥಗಳನ್ನು ತಿನ್ನುವುದಿಲ್ಲ, ಸಾತ್ವಿಕ ಆಹಾರಗಳನ್ನು ತಿಂತವೆ. ಬೇಯಿಸಿ ಕಾಶಿ ಮಾಡಿದಂಥ ಅಡುಗೆಗಳನ್ನು ತಿನ್ನುವುದಿಲ್ಲ. ಹೀಗಾಗಿ ಅವರಲ್ಲಿ ಶರೀರದಲ್ಲಿ ಅವುಗಳಿಗೆ ಹಲ್ಲು ಉಜ್ಜುವ ಅವಶ್ಯಕತೆ ಇರುವುದಿಲ್ಲ. ನಾವು ಮನುಷ್ಯರು ಎಲ್ಲ ಥರ ಆಹಾರವನ್ನು ತಿಂತೀವಿ, ಅದಕ್ಕೆ ನಮ್ಮ ಬಾಯಿಯಿಂದ ವಾಸ ಬರ್ತದೆ, ಅದಕ್ಕೆ ನಾವು ಹಲ್ಲನ್ನು ತಿಕ್ಕಿ ಸ್ವಚ್ಛವನ್ನು ಮಾಡ್ತೇವೆ, ಹೌದು? ಈ ರೀತಿಯಾಗಿ ನಿಮ್ಮ ಕ್ರಿಯೆಗಳು ಪ್ರತಿನಿತ್ಯ ನಡೀತಾ ಇರ್ತವೆ. ಇನ್ನು ವಾಸ ಅಂತಂದೇವೆ ನಾವು. ಇದಕ್ಕೆ ವಾಸ, ಶರೀರದ ವಾಸ ಇದೆಯೋ ಅಥವಾ ಇಲ್ಲೋ? ನಿಮ್ಮ ಶರೀರದ ಇದಕ್ಕೆ ವಾಸ ಐತೋ ಇಲ್ಲೋ? ಹೆಂಗೈತಪ್ಪ ಹೇಳು? ನಮಗೆ ಕಾಣೋದು ಅಥವಾ ನೀವು ಹೇಳೋದು, ನಮ್ಮ ಬಾಯಿಯಲ್ಲಿ ಏನಾದರೂ ಮುಂಜಾನೆ ಎದ್ದುಗಳು ವಾಸ ಬರ್ತೈತಿ ಅಂತ ಹೇಳ್ತೀರಿ, ಇದು ಬಾಯಿ ವಾಸ, ಬಾಯಿಗೆ ಬರ್ತಕ್ಕಂಥ ವಾಸ ಅಷ್ಟೇ, ಹೌದಲ್ಲ? ಹಾಂ. ಇನ್ನೊಂದು ಏನಪ್ಪ ಅಂತಂದರೆ ಅತಿ ಮುಖ್ಯವಾದದ್ದು, ನೀನು ಯಾವುದೇ ಜಾಗದಲ್ಲಿ ಹೋಗಿ ಬಂದರೆ ನಿನ್ನನ್ನು ಗುರುತಿಸುವುದು
ಯಾವುದಪ್ಪ?